ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂಥರ ಡಿಫ್ರೆಂಟ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡಿದ್ದೀನಿ. ಸೊ ಸ್ಯಾರಿ ಅಂದಿದ ತಕ್ಷಣ ನಿಮ್ಮ ಮೈಂಡಿಗೆ ಏನಾದರೂ ಬಂದಿರುತ್ತೆ ಇರ್ತೀರಾ, ತಮ್ಮನೇಲೆಲ್ಲ ಹೆಂಗೆ ನೋಡಿರ್ತೀರಾ ಏನು ಅಂತ. ಸೊ ಸ್ಯಾರಿ ಕಲೆಕ್ಷನ್ಸು ನಂದು ಒಬ್ಳದೇ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತಿಲ್ಲ. ಸೊ ವಿತ್ ಮೈ ಅತ್ತೇಸ್ ಅಂದರೆ ನಮ್ಮ ಅತ್ತೆ ಮತ್ತು ಅವ್ರ ಕಸಿನು, ಸೊ ಎಲ್ಲ ಒಟ್ಟಿಗೆ ಇರೋದು ಜೊತೆಗೆ. ಸೊ ಅವ್ರದ್ದು ಕಲೆಕ್ಷನ್ಸು ನನ್ನ ಕಲೆಕ್ಷನ್ಸ್ ಎಲ್ಲ ಮಿಕ್ಸಪ್ ಆಗಿ ಒಂದು ಸ್ಯಾರಿ ಕಲೆಕ್ಷನ್ಸ್ ತೋರ್ಸೋಣ ಅಂತಿದ್ದೀನಿ. ಸೊ ಅವ್ರನ್ನ ಕರೆದ್ಬಿಡೋಣ ಬನ್ನಿ. ಕೂತ್ಕೊಳ್ಳಿ. ಸೊ ಇವ್ರು ಬಂದು ನನ್ನ ಹಸ್ಬೆಂಡ್ ಅವ್ರ ಅಮ್ಮ, ನನ್ನ ಅತ್ತೆ. ಇವ್ರು ಕೈಂಡ್ ಆಫ್ ಅಮ್ಮ ಆಗ್ತಾರೆ, ಸೊ ಚಿಕ್ಕಮ್ಮ ಆಗ್ತಾರೆ. ಸೊ ಇವ್ರ ರಿಲೇಟಿವ್ಸೇ. ಸೊ ಅದಕ್ಕೆ ನಾನು ಸ್ಯಾರಿ ಕಲೆಕ್ಷನ್ಸ್ ವಿತ್ ಮೈ ಅಮ್ಮಾಸ್ ಅಂತ ತಮ್ನೇಲ್ ಹಾಕಿದ್ದೀನಿ. ಸೊ ಇವತ್ತು ಏನೇನು ಸ್ಯಾರಿ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಅದನ್ನೆಲ್ಲ ನಾವು ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ, ಒಂಚೂರು ಫನ್ನಾಗೂ ಇರುತ್ತೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ. ಇಬ್ರನ್ನ ಕರೆದಿದ್ದೀನಿ. ಸೊ ಇಷ್ಟೊಂದು ಸ್ಯಾರೀಸ್ ಇದೆ ಮುಂದ್ಗಡೆ. ಸೊ ಕೆಲವೊಂದು ಅವ್ರದ್ದು ಇದೆ, ನಂದು ಇದೆ, ನಮ್ಮ ಅತ್ತೆದು ಇದೆ. ಸೊ ಎಲ್ಲ ಮಿಕ್ಸಪ್ ಸ್ಯಾರೀಸು. ಅವ್ರಿಗೆ ಎಷ್ಟು ಮೆಮೊರೀಸ್ ಇದೆ ಅದ್ರ ಬಗ್ಗೆ ನಾವು ಹೇಳ್ತೀವಿ ಅಷ್ಟೇ. ಇದೇನು ನಮ್ಮ ಹತ್ರ ಇಷ್ಟೊಂದು ಇದೆ ಅಂತ ನಾನು ಈ ಸ್ಯಾರಿ ತೋರಿಸ್ಕೊಳಕ್ಕೆ ವ್ಲಾಗ್ ಮಾಡ್ತಿಲ್ಲ. ಸೊ ನನ್ನ ಹತ್ರ ಇರೋದೇ ಕಮ್ಮಿ ಸ್ಯಾರೀಸು, ನನ್ನ ಹತ್ರ ಅಷ್ಟೊಂದು ಸ್ಯಾರಿ ಕಲೆಕ್ಷನ್ಸ್ ಇಲ್ಲ. ಸೊ ಅದಕ್ಕೆ ನಮ್ಮ ಅತ್ತೆದಿನ ಜೊತೆ ಮಾಡೋಣ ಅಂದ್ಬಿಟ್ಟು ನನಗೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಅವ್ರವ್ರ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತಾರೆ. ವೈ ನಾಟ್ ವಿತ್ ಮೈ ಅತ್ತೇಸ್ ಅಂದ್ಬಿಟ್ಟು ನಾನು ಇದನ್ನು ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ನನ್ನ ಸ್ಯಾರಿ ತೋರಿಸ್ತೀನಿ. ಸೊ ನೋಡಿ, ಈ ಸ್ಯಾರಿ ಗ್ಯಾಪ್ನ ಇದೆ ನಿಮ್ಮಿಬ್ರಿಗೂ. ಈ ಸ್ಯಾರಿ ಯಾವಾಗ ತೊಗೊಂಡಿದ್ದು? ದಾರೆ ಕೊಡ್ತಿದ್ದು 5 ವರ್ಷನಾ? ಆಕ್ಚುಲಿ ನೋಡಿ ಹೆಂಗಿದೆ. ದಾರೆಗಿದೇನೆ ಕೂರ್ಸೋದು. ಹಸಿರು ಅಥವಾ ಕೆಂಪಿರುತ್ತೆ ಬಾರ್ಡ್ರು. ವೈಟ್ ಸ್ಯಾರಿ ಮೇಲೆ ಅದನ್ನ ನಾನು ಇದು ಸಿಂಪಲ್ ಆಗಿ ಆಕ್ಚುಲಿ ಈ ಸೀರೆ ತಗೊಂಡಿದ್ದು ದಾರೆಗೆ. ಸೊ ಎಲ್ಲರೂ ಹೇಳೋದು ಒಂದು 10,000 20,000 ದಾರೆ ತಗೊಳ್ಳಿ ಅಂತ. ಬಟ್ ನನಗೆ ಆ ಟೈಮಲ್ಲಿ ಲೈಕ್ ಅಂದರೆ ಅಫೋರ್ಡ್ ಮಾಡೋದಂತಲ್ಲ, ಸೊ ವೇಸ್ಟ್ ಆಗುತ್ತೆ. ಒನ್ ಟೈಮ್ ಹಾಕೋದಷ್ಟೇ ಈ ಸೀರೆ. ನಾವು ನೋಡಿ ಅವತ್ತು ಹಾಕಿದಷ್ಟೇ, ಮತ್ತೆ ನಾನು ಈ ಸೀರೆ ಹಾಕೇ ಇಲ್ಲ. ಸೊ ಅದಕ್ಕೆ ನಿಮ್ ದಾರೆ ಸೀರೆಸ್ ಇದೆಯಾ? ಇನ್ನು ಇಟ್ಕೊಂಡಿದ್ದೀರಾ? ಇದೆ. ದಾರೆ ಸೀರೆ ಇದೆ, ಇದ್ರ ಸೀರೆ ಎಂಗೇಜ್ಮೆಂಟ್ ಇದೆ. ಹೌದಾ? ಶಾಸ್ತ್ರದ್ದು. ಓಕೆ, ಇವ್ರದ್ದು ಎಲ್ಲ ಸ್ಯಾರೀಸ್ ಇದೆ. ಅಂದ್ರೆ ನಿಮಗೆ ಆ ಪಾರ್ಟ್ ಬೇಕು ಅಂದ್ರೆ, ಆ ವ್ಲಾಗು ಬೇಕು ಅಂದ್ರೆ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ನಿಮ್ಮ ಹತ್ರ ಇನ್ನೂ ಬನ್ನಿ ಹತ್ರ. ನಿಮ್ಮ ಹತ್ರ ಸ್ಯಾರೀಸ್ ಇದೆಯಾ? ಲೈಕ್ ದಾರೆ ಸ್ಯಾರೀಸು ಅದೆಲ್ಲ ಇಲ್ಲ. ನಮ್ಮ ಮಕ್ಕಳ ಮದುವೆದೆಲ್ಲ ಇದೆ. ಮಕ್ಳು ಮದ್ವೆದಿದ್ಯಾ? ನಿಮ್ದಿಲ್ಲ? ನಮ್ದಿಲ್ಲ. ಎಲ್ಲ ಕೊಟ್ಬಿಟ್ರಾ? 50 ವರ್ಷ ಹತ್ರ ಆಗ್ತಾ ಇದೆ. ದಾನ ಮಾಡ್ಬಿಟ್ರು. ಸೊ ಅದಕ್ಕೆ ಇವ್ರದ್ದು ದಾರೆ ಇಲ್ವಂತೆ. ನಾನು ಮೇ ಬಿ ಗೊತ್ತಿಲ್ಲ, ನನ್ 3 ವರ್ಷ ಆಗಿದೆ. ಮೇ ಬಿ ಒಂದು 10 ವರ್ಷ ಆದ್ಮೇಲೆ ಏನಾಗಿರುತ್ತೋ ಗೊತ್ತಿಲ್ಲ ದಾರೆ ಸೀರೆ. ಸೊ ಇದು ನನ್ನ ದಾರೆ ಸೀರೆ. ಆಮೇಲೆ ಬ್ಲೌಸ್ ಬಂದು ನಾನು ಅಷ್ಟೊಂದು ಇದಾಗೂ ಹೊಲಿಸಿರ್ಲಿಲ್ಲ, ಸಿಂಪಲ್ ಆಗಿ. ಅಷ್ಟೊಂದು ಆ್ಯಕ್ಚುಲಿ ಏನಂದರೆ ನಾನು ಎಂಗೇಜ್ಮೆಂಟ್ನ ಚೆನ್ನಾಗಿ ಗ್ರ್ಯಾಂಡಾಗಿ ಸ್ಯಾರಿ ತೊಗೊಂಡಿದ್ದೆ. ಸೊ ಇದು ದಾರೆದಾಯಿತು. ನೆಕ್ಸ್ಟು ಇದು ನನ್ನ ಫೇವ್ರೆಟ್ ಸ್ಯಾರಿ. ಇದು ತುಂಬ ಫೇವ್ರೆಟ್ ಸ್ಯಾರಿ ನಂದು. ನೋಡಿ, ಇದು ಬಂದು ಎಂಗೇಜ್ಮೆಂಟ್. ಹೆಂಗಿದೆ, ಎಷ್ಟು ಗ್ರ್ಯಾಂಡ್ ಆಗಿದೆ ಅಂದರೆ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ. ಈ ಕಲರ್ ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿತ್ತು ಆವಾಗ. ಆ್ಯಕ್ಚುಲಿ ನಾನು ಎಂಗೇಜ್ಮೆಂಟ್ ಮಾಡ್ಕೊಂಡಾಗ ಎಲ್ಲರೂ ಸ್ಯಾರಿ ಮಾತ್ರ ತುಂಬ ಕಮೆಂಟ್ಸ್ ಮಾಡಿದ್ರು, ಸಕ್ಕತ್ತಾಗಿದೆ ಸ್ಯಾರಿ ಅಂತ. ಸೊ ಇದು ತುಂಬ ಎಕ್ಸ್ಪೆನ್ಸಿವ್. ಎಷ್ಟಮ್ಮ ನಾವು ತೊಗೊಂಡಿದ್ದೀವಿ ಸೀರೆ? 8,500. 8,500. ದಟ್ ಈಸ್ ಲೈಕ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿ ನನ್ನ ಹತ್ರ. ಒಂದು ಅವ್ರು ಆ್ಯಕ್ಚುಲಿ 15,000 ಏನೋ ಹೇಳಿದ್ರು ಅನ್ಸುತ್ತಲ್ವಾ. ನಾವು ಆ್ಯಕ್ಚುಲಿ ಪ್ರಶಾಂತ್ ಫ್ರೆಂಡ್ ಅಂದ್ಬಿಟ್ಟು ಮೇ ಬಿ ಕಮ್ಮಿ ಕೊಟ್ಟಿದ್ದು ಅನ್ಸುತ್ತೆ. ಆಫರಲ್ಲಿ ಕೊಟ್ಟಿದ್ದು. ಇದೊಂಥರ ಸಖತ್ತಾಗಿತ್ತು. ನೀವು ನೋಡಿದ್ದೀರಾ ತಾನೇ ಈ ಸ್ಯಾರಿ? ನನ್ನ ಎಂಗೇಜ್ಮೆಂಟಿಗೆ ಬಂದಿದ್ರಾ? ಓಕೆ. ಸೊ ಇದು ಬ್ಲೌಸು ಅಷ್ಟೇ, ನಾನು ಅಷ್ಟೇ ಗ್ರ್ಯಾಂಡ್ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಸೊ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೆ. ಇದು ಬಂದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದು ನಮ್ಮ ಗಂಡನ ಕಡೆಯಿಂದ ಕೊಡಿಸಿದ್ದು. ನಮ್ಮ ತಾಯಿ ಮನೆಯದು ಒಂದು ಕೊಡ್ತಾರಲ್ಲ, ಸಿಂಪಲ್ ಆಗಿ ತೊಗೊಂಡಿದ್ದೆ. ಅದೇನು ಅಷ್ಟೊಂದು ಇರಲಿಲ್ಲ. ಇದು ಸಿಂಪಲ್ ಸ್ಯಾರಿನೇ. ಅದು ಬಂದು ಗ್ರ್ಯಾಂಡ್ ಆಗಿತ್ತು. ಇಷ್ಟೇ ಆ 2 ದಾರೆ ಮತ್ತೆ ಎಂಗೇಜ್ಮೆಂಟ್ ಬಿಟ್ರೆ ಇನ್ಯಾವುದೂ ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ ನನ್ನ ಹತ್ರ. ಸೊ ಇವಾಗ ನಿಮ್ಮ ಸ್ಯಾರೀಸ್ ತೋರಿಸ್ತೀನಿ. ನಾನು ಫಸ್ಟ್ ಬರ್ತಡೆಗೆ ನನ್ನ ಮಗ ಸೊಸೆ ಕೊಡಿಸಿದ್ದು ಇದು. ನಾನು ಯಾವಾಗ್ಲೂ ಬರ್ತಡೇ ಅಂತ ಮಾಡ್ಕೊಂತಿರ್ಲಿಲ್ಲ. ಇವಾಗ ಒಂದು 4-5 ವರ್ಷದಿಂದ ಮಾಡ್ಕೊಂತಿದ್ದೀನಿ. ಅದೇ ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ. ಇವಾಗ ಸೊಸೆ ಬಂದ್ಮೇಲೆ ಸೊಸೆ ಮಗ ಮಕ್ಕಳು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಅದೊಂದು ಖುಷಿ ಆಯ್ತು. ನೆಕ್ಸ್ಟ್ ಇದು ಈ ವರ್ಷ ಬರ್ತಡೇ ಕೊಡ್ತೀನಿ. ಇದು ನೋಡಿರ್ತೀರಾ, ಮೊನ್ನೆ ಲಾಸ್ಟ್ ವ್ಲಾಗ್ ಅಲ್ಲಿ ಇವ್ರ ಬರ್ಡೇ ವ್ಲಾಗ್ ಅಲ್ಲಿ ಹಾಕಿದ್ದೆ ನಾನು. ಸೊ ಈ ಸ್ಯಾರಿ ಚೆನ್ನಾಗಿತ್ತು ಆಕ್ಚುಲಿ. ಹುಟ್ಟಿದಾಗ ಫೋಟೋ ಹಾಕ್ತೀನಿ ನಾನು. ಆದ್ರೆ ಇದು ಯಾವ್ದೋ ಹಬ್ಬಕ್ಕೆ ತಗೊಂಡಿದ್ದು, ವರಮಹಾಲಕ್ಷ್ಮಿ ಹಳೆ ಸೀರೆಗಳು. ಅಂದ್ರೆ ನನ್ನ ಮದ್ವೆದು ದಾರೆದು ಎಲ್ಲ ಇದೆ. ಅದೆಲ್ಲ ಬೇಕು ಅಂದ್ರೆ ನೆಕ್ಸ್ಟ್ ಕಮೆಂಟ್ ಹಾಕಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಈ ಸೀರೆ. ಇದೆಷ್ಟು?
ಇದು ಬಂದು ಸುಮಾರು 25 ವರ್ಷ ಆಯ್ತು. ಹ್ಮ್ ನಮ್ಮ ಮಗಳ ಮದ್ವೆದು ಓ 27 ವರ್ಷನೇ ಆಯ್ತು. ಅವಾಗೆಲ್ಲ ನಿಮ್ ಮಗ್ಳು ಮದ್ವೆ ದಿವಸ ನೀವ್ ಹಾಕಿದ್ದೆ ಇಲ್ಲ ನಿಮ್ ಮಗ್ಳು ಹಾಕೊಂಡಿದ್ದು ನೀವ್ ಹಾಕೊಂಡಿದ್ದ ಏನ್ ರೇಷ್ಮೆ ಸೀರೆನಾ ಇದು ಸೀರೆ. ಪ್ಯೂರ್ ರೇಷ್ಮೆನಾ ರೇಷ್ಮೆ. ನೋಡಿ ಗೈಸ್ ಇದು ಪ್ಯೂರ್ ರೇಷ್ಮೆ ಸ್ಯಾರಿ ಅಂತೆ 25 ವರ್ಷದ ಸೀರೆ ಅದು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ ನಾನು ಇಟ್ಟಿದ್ದೀನಿ ಹಾಕಲ್ಲ. ಮತ್ತೆ ಇನ್ನೇನ್ ಹಾಕ್ತೀರಾ ಇದು ಸಿಗುತ್ತೆ ಕಾಯಿ ಕಾಯಿ ಕುಪ್ಟೆಕಾಯಿ. ಓಕೆ ಕುಪ್ಟೆಕಾಯಿ ಹಾಕಿ ನೆನ್ಸ್ಬಿಟ್ಟು ರಾತ್ರಿಲಿ ಅದು ನೆನ್ಸ್ಬಿಡ್ಬೇಕು. ಬೆಳಗ್ಗೆ ಎದ್ದು ತೊಳಿಬೇಕು. ಅದೇನು ಬ್ರಷ್ ಗಿಶ್ ಏನು ಮಾಡಿ ಸುಮ್ಮನೆ ಹಂಗೆ ಹಿಂಗೆ ಮಾಡ್ಕೊಳ್ಬೋದು. ಓ ನೋಡಿ ಗೈಸ್ ಈ ತರ ಒಂದು ಮಾಡ್ಬೇಕು. ರೇಷ್ಮೆ ಏನೇನ್ ಮಾಡ್ಬೇಕು ರೇಷ್ಮೆ ಸೀರೆ ನಿಮ್ ಮನೇಲಿ ರೇಷ್ಮೆ ಸೀರೆಗೆ ಏನಾದ್ರು ಏನಂದ್ರೆ ಮಾರ್ಕ್ ಏನಾದ್ರು ಆಗಿದ್ರೆ ಹಂಗ ಹೋಗುತ್ತಾ ಎಣ್ಣೆ ಎಲ್ಲ ಹೋಗ್ಬಿಡಿ. ಎಣ್ಣೆಗೆ ಮೊದಲು ಸೋಪ್ ಹಾಕಿ ಪೌಡರ್ ಹಾಕಿಟ್ಬಿಡ್ಬೇಕು ರಾತ್ರಿನೇ. ಹಾಸಿಗೆ ಅಳದ್ಬಿಟ್ಟು ಬೆಳಗ್ಗೆ ಅದನ್ನೆಲ್ಲ ವಾಶ್ ಮಾಡ್ಬಿಟ್ಟು ಟಿಶ್ಯೂ ಪೇಪರ್ ತಗೊಂಡು ಆಮೇಲೆ ಬೆಳಗ್ಗೆ ಎದ್ದು ನೋಡಿ ಗೈಸ್ ಇವ್ರ ಜೊತೆ ನನ್ನ ವ್ಲಾಗ್ ಮೇಲೆ ಎಷ್ಟು ಇನ್ಫಾರ್ಮೇಶನ್ಸ್ ಬರ್ತಿದೆ ನಿಮ್ಗೂ ಇನ್ಫಾರ್ಮೇಶನ್ಸ್ ಬರ್ತಿದೆ ನೋಡಿ ಇದೆಲ್ಲ ಎಷ್ಟು ಇದು ನನಗೆ ಗೊತ್ತೇ ಇಲ್ಲ ಆಕ್ಚುಲಿ ನಾನು ಹಳೆ ಸೀರೀಸ್ ಎಲ್ಲ ನಾನು ರೀಸೆಂಟ್ ಸ್ಯಾರೀಸೇ ನಾನು ಅಷ್ಟೊಂದು ನೀಟಾಗಿ ಇಟ್ಕೊಳ್ಳಲ್ಲ ಇವ್ರು ನೋಡಿ 25 ವರ್ಷದ ಸೀರೆ ಎಷ್ಟು ಚೆನ್ನಾಗಿ ಐರನ್ ಮಾಡಿ ಡ್ರೈ ಕ್ಲೀನ್ ಅಲ್ಲ ಮನೇಲೆ ಡ್ರೈ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸ್ಯಾರಿ. ಇದು ಬರ್ತಡೆಗೆ ನಮ್ಮ ಮಗಳು ಕೊಡ್ತಿದ್ದು 8 ವರ್ಷ ಆಯ್ತು. ಅವಾಗ ಒಂದು 700 ರೂಪಾಯಿ 800 ರೂಪಾಯಿ ಇರ್ಬೇಕು. ಅವಾಗ 700-800 ರೂಪಾಯಿ ಅಂತೆ ಅವಾಗಿಂದ ಅಂದ್ರೆ ಎಷ್ಟು ವರ್ಷ 8 ವರ್ಷಕ್ಕೆ ಮುಂಚೆ 8 ವರ್ಷದ ಮುಂಚೆ 700-800 ರೂಪಾಯಿ ಅಂದ್ರೆ ಕಮ್ಮಿ ಇರಲ್ಲ ಗೈಸ್ ಇದು ಆಕ್ಚುಲಿ ಜಾಸ್ತಿನೇ ಇರುತ್ತೆ ಇವಾಗ ಇದೆಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 1000 ಮೇ ಬಿ 1500 ಇರುತ್ತೆ ಅನ್ಸುತ್ತೆ ಈ ಸ್ಯಾರಿ ಸೊ ಚೆನ್ನಾಗಿದೆ ಈ ಕಲರ್ ಚೆನ್ನಾಗಿದೆ ನೀವ್ ಹಾಕೊಂಡಿದ್ರ ಇದು ಎಷ್ಟ್ ಸತಿ ಹಾಕಿದೀರಾ 2-3 ಸರಿ ಹಾಕೊಂಡಿದೀರಾ ಇಷ್ಟನಾ ನಿಮ್ಗೆ ಸೀರೆ ಕಲರ್ ತುಂಬಾ ಇಷ್ಟ. ಓ ಕಲರ್ ಇಷ್ಟ ಅಂತೆ ಅದಕ್ಕೆ ಈ ಸ್ಯಾರಿ ತಂದು ಇಟ್ಕೊಂಡ್ಬಿಟ್ಟಿದ್ದಾರೆ ತೋರ್ಸ್ಬೇಕು ಅಂತ ಈ ಕಲರ್ ಚೆನ್ನಾಗಿದೆ 27 ವರ್ಷ ಆಯ್ತಾ ಇದನ್ನು ಇದು ಯಾವಾಗ ಹಾಕಿದ್ದು ಒಂದು 900 ರೂಪಾಯಿ ಇರ್ಬೇಕೇನು ಅಷ್ಟೇ. ಇದು ರೇಷ್ಮೆನಾ ಇದು ರೇಷ್ಮೆ ಅಲ್ಲ ನಾರ್ಮಲ್ ಸೀರೆ. ಇದು ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಇದೆ ಓ ವಾವ್ ಪಲ್ಲು ಎಲ್ಲ ಚೆನ್ನಾಗಿದೆ ನೋಡಿ ಗೈಸ್ ಎಷ್ಟು ಸಖತ್ತಾಗಿದೆ ವರ್ಕು ಅಲ್ಲ ಇದು ಹ್ಯಾಂಡ್ ಮೇಡ್ ಅಲ್ಲ ಮಾಡಿಸಿರೋದು ಪರವಾಗಿಲ್ಲ ಸಖತ್ತಾಗಿದೆ ಆ್ಯಕ್ಚುಲಿ ಕಾಂಬಿನೇಷನು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸ್ಯಾರಿ ಎಷ್ಟಿದ್ರು ಹೆಂಗಿದ್ರು ಚೆನ್ನಾಗಿರುತ್ತೆ ನಾವು ಹೆಂಗೆ ಇಟ್ಕೋತೀವಿ ಕೊಡ್ಬಾರ್ದಾ ಓಕೆ ಮನೇಲೆ ನೀವೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಇದು ಐರನ್ ಎಲ್ಲ ಐರನ್ಗೆ ಕೊಡ್ತೀರಾ ವಾಶ್ ಮಾಡಿ ಐರನ್ಗೆ ಕೊಡ್ತಾರಂತೆ ಮನೇಲೆ ವಾಶ್ ಮಾಡ್ತಾರೆ ಬಟ್ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ಈಗಿನ ಕಾಲದಲ್ಲ ಎಷ್ಟು ನೀಟಾಗಿ ಇಟ್ಕೊಳಕ್ಕೆ ನೋ ವೇ ಚಾನ್ಸೇ ಇಲ್ಲ ದೀಪಾವಳಿಗೆ ಒಂದ್ ಸೀರೆ ಹುಟ್ಟಿದೆ ಅದು ಆಕ್ಚುಲಿ ಫುಲ್ ಆಯಿಲ್ ಆಗಿತ್ತು ಆ ಡ್ರೈ ಕ್ಲೀನ್ ಕೊಟ್ಟಿದ್ದೀನಿ ಹಂಗೆ ಐತೆ ಆಯಿಲ್ ಹೋಗೇ ಇಲ್ಲ ಅದು ಹಂಗೆ ಈ ಸ್ಯಾರಿ ಬಂದು ನಿಮಗೆ ಜ್ಞಾಪನ ಇದೆಯಮ್ಮ ವರಮಹಾಲಕ್ಷ್ಮಿ ತಗೊಂಡಿದ್ದೆ ನಾನು ಮದ್ವೆ ಆಗಿ ಫಸ್ಟ್ ಆಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರ್ಲಿಲ್ಲ ನಾನು ಮದ್ವೆ ಆದ್ಮೇಲೆ ಮಾಡೋಣ ಅಂತ ಫಿಕ್ಸ್ ಆದ್ರು ಸೊ ಅದಕ್ಕೆ ಲಕ್ಷ್ಮಿಗೆ ಅಂತ ಈ ಸೀರೆ ತಗೊಂಡಿದ್ದು ಫಸ್ಟ್ ಗ್ರೀನ್ ತಗೋಬೇಕು ಅಂತ ಹೇಳಿದ್ರು ಸೊ ನಾನು ಇದನ್ನ ತಗೊಂಡು ಇದು ರೇಷ್ಮೆ ಸೀರೆ ತಗೊಂಡಿದ್ದು ಇದು ಸಕ್ಕತ್ತಾಗಿದೆ ಮೊದಲನೇ ವರ್ಷ ಸೊಸೆ ಬಂದಿದ್ದಾಗ ನಾವು ಮಾಡ್ಬೇಕು ಅಂತ ಅನ್ಕೊಂಡಿದ್ ಸೀರೆ ತಗೊಂಡಿದ್ದು ನೋಡಿ ಗೈಸ್ ಹೆಂಗಿದೆ ಕಾಂಬಿನೇಷನ್ ಏನು ಇಲ್ಲ 3.5-4,000 ಇತ್ತು ಅನ್ಸುತ್ತೆ ಇದು ನಾವು ತಗೊಂಡಾಗ 2 years ಬ್ಯಾಕ್ ಅಲ್ಲ 2021 ಅಲ್ಲಿ ಅನ್ಸುತ್ತೆ ಇದು ನಾವು ತಗೊಂಡಿದ್ದೀವಿ ಸೀರೆ 3 ವರ್ಷ ನೋಡಿ ಗೈಸ್ ಎಷ್ಟು ಸಕ್ಕತ್ತಾಗಿದೆ ನಾನು ಬ್ಲೌಸ್ ಇದಕ್ಕೇನು ಗ್ರ್ಯಾಂಡ್ ನಾನು ಆ್ಯಕ್ಚುಲಿ ನಾರ್ಮಲಿ ಬ್ಲೌಸ್ಗೂ ಸ್ಯಾರೀಸ್ಗೆಲ್ಲ ಜಾಸ್ತಿ ದುಡ್ಡು ಹಾಕಲ್ಲ ಯೋಚನೆ ಮಾಡಿ ಏನಾದರೂ ಫಂಕ್ಷನ್ಸ್ ಇದ್ರೆ ಮಾತ್ರ ಈ ಥರ ಹಾಕೋತೀನಿ ಸೀರೆ ಒಗೆಯಕ್ಕೂ ಬರಲ್ಲ ಮಡ್ಚಕ್ಕೂ ಬರಲ್ಲ ಹಿಂಗ್ ಮಾಡ್ಬಿಟ್ಬಿಡ್ತೀನಿ ನಾನು ಮನೇಲಿ ಇದ್ರು ಅಷ್ಟೇ ಬಟ್ಟೆಗಳು ಇವಾಗ ಎತ್ಕೊಂಡ್ ಬಂದಾಗೂ ಅಷ್ಟೇ ಹಿಂಗೆ ಎತ್ಕೊಂಡು ಹಿಂಗೆ ಇಟ್ಟಿದ್ದೀನಿ ಅಷ್ಟೇ ಇವಾಗ ಆಮೇಲೆ ಫೋನ್ ಮಾಡೋಣ ಆಯ್ತಾ ಇದನ್ನು ಅಷ್ಟೇ ಇದು ನೀವು ನೋಡಿರ್ತೀರ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ನಮ್ಮ ಮಮ್ಮಿ ಬಂದಾಗ ಇದನ್ನ ನಾನು ಉಟ್ಕೊಂಡು ಸುಮ್ಮನೆ ಫ್ಯಾಷನ್ ಶೋ ತರ ಮಾಡಿದ್ದೆ ಈ ಸೀರೆ ಇದು ಬನಾರಸ್ ಸ್ಯಾರಿ ಅನ್ಸುತ್ತಲ್ವಮ್ಮ ಬನಾರಸ್ ಅನ್ಸುತ್ತಲ್ಲ ಇದು ಇದು ಬನಾರಸ್ ಸ್ಯಾರಿ ಇದನ್ನು ಲಕ್ಷ್ಮಿಗೆ ಉಡ್ಸಿದ್ದು ನಾವು ಲಾಸ್ಟ್ ಇಯರ್ ಲಕ್ಷ್ಮಿಗೆ ಉಡ್ಸಿದ್ವಿ ಈ ಸೀರೆ ಇದು ಅಷ್ಟೇ ಲಕ್ಷ್ಮಿಗೆ ಉಡ್ಸಿದಾಗ ಮಾತ್ರ ನಾನು ಚೆನ್ನಾಗಿರೋ ಸೀರೆ ತಗೋತೀನಿ ಮಿಕ್ಕಿದೆಲ್ಲ ನಾನು ತಗೊಳಲ್ಲ ಇದೊಂಥರ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಅದೇ ಸ್ವಲ್ಪ ವೇಟ್ ಇದೆ ಇದು ಉಟ್ಟಿದ್ರೆ ಒಂಚೂರು ದಪ್ಪ ಕಾಣಿಸ್ತೀವಿ ತೆಳ್ಳಗೆ ಕಾಣಿಸಲ್ಲ ದಪ್ಪ ಕಾಣಿಸಿ ಬಟ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂದ್ಬಿಟ್ಟು ತಗೊಂಡಿದ್ದು ನೋಡಿ ಚೆನ್ನಾಗಿದೆ ಅಲ್ಲ ಸಕ್ಕತ್ತಾಗಿದೆ ಸೊ ನೆಕ್ಸ್ಟು ಎಷ್ಟು ಸೀರಿಯಸ್ ತೋರಿಸಿದೀವಿ ಅಂತ ಕೌಂಟ್ ಮಾಡಿ ನೀವು ಕಮೆಂಟ್ ಮಾಡಿ ಇದು ಈ ವರ್ಷ ಇದು ಮಾತ್ರ ಮೈ ಫೇವ್ರೆಟ್ ಸೀರೆ
ಸಕ್ಕತ್ತಾಗೈತೆ ಅಲ್ಲ? ನಿಮ್ಗೆ ಇಷ್ಟ ಆಯ್ತಾ ಇದು? ನಂಗೂ ಈ ಕಲರ್ ಇಷ್ಟ ಆಯ್ತು. ನಾನು ಆ್ಯಕ್ಚುಲಿ ಈ ಕಲರ್ ನನ್ನ ಹತ್ರ ಯಾವುದೂ ಇಲ್ಲ. ಇದು ಆ್ಯಕ್ಚುಲಿ ನೀವು ನೋಡಿರ್ತೀರ, ನಾನು ವ್ಲಾಗ್ ಮಾಡಿದೆ, ಸ್ಯಾರಿ ವ್ಲಾಗು. ಅಲ್ಲಿ ಸೆಲೆಕ್ಟ್ ಮಾಡಿದ್ದು ಇದು ದೇವರಿಗೆ ಅಂತ. ನನಗೆ ದೇವರಿಗೆ ಚೆನ್ನಾಗಿರುತ್ತೆ, ನನಗೆ ಯಾಕೋ ಚೆನ್ನಾಗಿ ಕಾಣಿಸಲ್ಲ ಅಂತ ತೊಗೊಂಡಿದ್ದು. ಬಟ್ ನೋಡಿದ್ರೆ ಇದು ನನಗೆ ಸಖತ್ತಾಗಿ ಕಾಣಿಸ್ತಿತ್ತು. ನಾನು ಗಣೇಶ ಹಬ್ಬಕ್ಕೆ ಉಟ್ಕೊಂಡಿದ್ದೆ ನಾನು. ನೋಡಿ ಸಕ್ಕತ್ತಾಗಿದೆ ಫುಲ್. ಅಂದರೆ ಗ್ರ್ಯಾಂಡ್ ಲುಕ್ ತೋರಿಸ್ತು ನನಗಂತೂ. ನನ್ನ ಫೇಸಿಗೆ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತೀವಿ ಸ್ಯಾರಿ. ನಾನು ಕುಚ್ಚೆಲ್ಲ ಹಾಕ್ಸಿದ್ದೆ, ಕಲರ್ ಕುಚ್ಚು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬ್ಲೌಸ್ ಏನು ಸಿಂಪಲಾಗಿ ಹೊಲಿಸಿದ್ದೆ ನಾನು. ಅದು ನನ್ನ ಬ್ಲೌಸೆಲ್ಲ ಹೊಲ್ಸೋದೆಲ್ಲ ಹರಿಬರಿ. ಈ ನಾಳೆ ಹಬ್ಬ ಅಂದರೆ ಇವತ್ತು ಬ್ಲೌಸ್ ಹೊಲಿಯೋಕೆ ಕೊಡ್ತೀನಿ, ಬೆಳಗ್ಗೆ ಎಷ್ಟರಲ್ಲಿ ಬ್ಲೌಸ್ ಕೊಡಿ ಅಂತೀನಿ. ಚೆನ್ನಾಗಿದೆ ಅಲ್ಲ ಈ ಸೀರೆ? ಸೊ ಇದನ್ನು ಒಂದು ಗ್ರ್ಯಾಂಡ್. ಇದೊಂದು ನಾನು ತಗೊಂಡಿದ್ದು 4000 5000 ಅಂತ. ಈ ಸೀರೆ ನಾನು ತಗೊಂಡಿದ್ದು 5000. ನಾವೆಲ್ಲ ಓಲ್ಡ್ ಇಸ್ ಗೋಲ್ಡ್ ಸೀರೆ. ಇಲ್ಲ, ನಿಮ್ ಇವ್ರದೆಲ್ಲ ನೆಕ್ಸ್ಟ್ ಓಲ್ಡ್ ಸ್ಯಾರೀಸ್ ಬೇಕು ಅಂದ್ರೆ 40 years ಇದೆ. ಹೌದಾ? 40 years ಇದೆಯಾ? ನಿಮ್ದು ಎಷ್ಟು ವರ್ಷದ್ದು? ಫಸ್ಟ್ 30 years ಎಲ್ಲ ಆಯ್ತಪ್ಪ ನಮ್ಮ ಹತ್ರ. 30 years ನಿಮ್ದು? ಸೀರೆ ಹುಟ್ಟಿದ್ದು ಇದೆ. ಫಸ್ಟ್ ಹುಟ್ಟಿದ್ದು ದಾರೆಗ? ಇಲ್ಲ ನೀವು ಲೈಫಲ್ಲಿ ಫಸ್ಟ್ ಟೈಮ್ ಹುಟ್ಟಿದ ಸೀರೆ? ದಾರೆಗೆ ಹುಟ್ಟಿದಿದೆ. ಓಕೆ, ಲೈಫಲ್ಲಿ ಫಸ್ಟ್ ಟೈಮ್ ಹುಟ್ಟಿದ ಸೀರೆ ಇಲ್ಲ. ಓಕೆ, ದಾರೆ ಸ್ಯಾರಿ ಇದೆ. ಸೊ ಎಷ್ಟು ವರ್ಷ ಅದು? ಆಯ್ತು, ದಾರೆ 34 ವರ್ಷ ಆಯ್ತು. 88 ಹಾಗಂದ್ರೆ ಆಗಿರುತ್ತೆ 30-35 ಇರುತ್ತೆ. 35 years ಸ್ಯಾರೀಸ್ ಎಲ್ಲ ಇದೆ ಅಂತ ಅವ್ರ ಹತ್ರ. ಸೊ ನಿಮಗೆ ಆ ಸ್ಯಾರಿ ವ್ಲಾಗ್ ಬೇಕು ಅಂದ್ರೆ ನನಗೆ ಕಮೆಂಟ್ ಹಾಕಿ, ನಾನು ಪಕ್ಕ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಪಾರ್ಟ್ 2 ಅಂತ ಸ್ಯಾರಿ ವ್ಲಾಗ್ಸ್ ಮಾಡ್ತೀನಿ. ಅದು 30 years ಓಲ್ಡ್ ಸ್ಯಾರೀಸ್. ನಿಮ್ಮ ಹತ್ರ ಎಷ್ಟಿದೆ ಇವಾಗ ಓವರಾಲ್? ನಿಮ್ಮ ಹತ್ರ ಎಷ್ಟು ಸ್ಯಾರೀಸ್ ಇದೆ? ಇದೇ ಒಂದು 70-80 ಸಾರಿ. 70-80 ಎಲ್ಲ ಇಟ್ಕೊಂಡಿದೆ. ಎಷ್ಟು ವರ್ಷದಿಂದ? ಎಲ್ಲ 30? ಅದೆಲ್ಲ ಸುಮಾರು ಒಂದು 25 ವರ್ಷದಿಂದ. 20 ಸ್ಯಾರಿ ಅಂತೆ ಗೈಸ್. ನನ್ನ ಹತ್ರ ಒಂದು 20-30 ಮೇಲೆ ಇಲ್ಲ ಗೈಸ್. ಇವ್ರ ಹತ್ರ ಅಯ್ಯೋ 50. ಬೇರೆ ಡ್ರೆಸ್ ಹಾಕೊಳ್ಳಿ, ಸೀರೆ ಬಿಟ್ಬಿಡಿ, ಚೂಡಿದಾರ್ ಹಾಕೊಳ್ಳಿ ಇಬ್ರು. ರೀಸೆಂಟಾಗಿ ಇವ್ರದೊಂದು ಹಳೆ ಸ್ಯಾರಿ ಇತ್ತು, ತುಂಬಾ ಇಷ್ಟ ಆಯ್ತು. ಸರಿ, ನಾನು ಏನಿಗೆ ನಾವು ಉಡ್ಕೊಳಲ್ವಲ್ಲ ಹಳೇದಂದ್ಬಿಟ್ಟು ನಾನು ಗೌನ್ ಹೊಲ್ಸ್ಕೊಂಡೆ. ಒಂದ್ 2 ಇಟ್ಕೊಂಡಿದೀವಿ. ಸೊ ಅದನ್ನ ಹಾಕಿ ನಾನು ನೆಕ್ಸ್ಟ್ ಯಾವ್ದಾದ್ರು ವ್ಲಾಗ್ ಅಲ್ಲಿ ತೋರಿಸ್ತೀನಿ ಅದನ್ನ. ನೀವು ಹಂಗೆ ಮಾಡಿ. ನಿಮ್ ಮನೇಲಿ ಅಜ್ಜಿ, ನಿಮ್ ಮಮ್ಮಿ ಒಂದು 30 ವರ್ಷ ಹಳೆ ಕಾಲದ ಸೀರೆ ಎಲ್ಲ ಇದ್ರೆ ಸಖತ್ತಾಗಿ ಗೌನ್ ಹೊಲ್ಸ್ಕೊಳ್ಳಿ, ಸಖತ್ತಾಗಿ ಕಾಣಿಸ್ತೀರ. ಸೊ ಈ ಸೀರೆ ಬಂದು ನಾನು ಆ್ಯಕ್ಚುಲಿ ಇದು ನಾನು ಆನ್ಲೈನಲ್ಲಿ ತರಿಸಿದ್ದು. ತುಂಬ ಕ್ಲೋಸ್ ಫ್ರೆಂಡ್, ರಿಲೇಟಿವ್, ಆ್ಯಕ್ಚುಲಿ ಫ್ಯಾಮಿಲಿ ಫ್ರೆಂಡೇ. ಸೊ ಅವ್ರ ಹತ್ರ ನಾನು ಇದನ್ನು ಆನ್ಲೈನಲ್ಲಿ ತರಿಸಿದ್ದು. ಇದು ಆ್ಯಕ್ಚುಲಿ ತುಂಬ ಫೇವ್ರೇಟ್ ಸರಿ. ನಾನು ಒಂದು ಟ್ವೈಸ್ ಉಟ್ಕೊಂಡಿದ್ದೀನಿ ಅಷ್ಟೇ. ನನ್ನ ಫ್ರೆಂಡ್ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಅಂದ್ಬಿಟ್ಟು ನಾನು ಈ ಸೀರೆ ತೊಗೊಂಡಿದ್ದು. ಇದು ನೀವು ಬಂದಿದ್ರಲ್ಲ ನಾನು ಉಟ್ಕೊಂಡಿದ್ದಾಗ, ಸೊ ಅವಾಗ ತೊಗೊಂಡಿದ್ದಷ್ಟೇ. ಇದು ನಂಗೆ ಇವಾಗೂ ಅಷ್ಟೇ. ಇವಾಗ ಹುಟ್ಟಿದ್ರೆ ಒಂಥರ ಆ ಲುಕ್ಕೇ ಚೇಂಜ್ ಆಗುತ್ತೆ ನನ್ನ ಫೇಸ್ ಮೇಲೆ. ಈ ಸೀರೆನು ವರಮಹಾಲಕ್ಷ್ಮಿಗೆ ತಗೊಂಡಿದ್ದು. ಅವಳು ದೇವ್ರಿಗೊಂದು ತಗೊಂಡ್ಲು, ನಾನು ದುಡ್ಕೊಂಡು ಪೂಜೆ ಮಾಡ್ಬೇಕು ಅಂತ ಅವಾಗ್ಲೇ ಬ್ಲೌಸ್ ಹೊಲ್ಸಿದ್ದು. 1 hour ಬ್ಲೌಸ್ ಹಿಂಗ್ ಹೊಲ್ದಿದ್ದಾರೆ. ಸೊ ಅದೇ ಅದು ಒಂದಿದ್ದಾರೆ ಯಶವಂತಪುರಲ್ಲಿ. ನಮ್ಮ ಮಮ್ಮಿ ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ ಗೊತ್ತಲ್ಲ, ಸುತ್ತಾಡ್ತಾ ಇರ್ತಾರೆ. ಸೊ ಅಲ್ಲಿ ಕರ್ಕೊಂಡು ಹೋಗಿದ್ದು. ಇದು ಬ್ಲೌಸ್ ನೋಡಿ ಚೆನ್ನಾಗಿದೆ ಸ್ಯಾರಿ, ಕಾಂಬಿನೇಷನ್ ಚೆನ್ನಾಗಿದೆ. ಇದು ಸಾಫ್ಟ್ ಸಿಲ್ಕ್ ಅನ್ಸುತ್ತಲ್ಲ, ಸಾಫ್ಟ್ ಸಿಲ್ಕ್ ಸ್ಯಾರಿ. ಇದು 2000-3000 ಅಂತ. ಇದೇ ಫಸ್ಟ್ ನನ್ನ ಮದ್ವೆ ಆದ್ಮೇಲೆ ಒಂದು ಸೀರೆ ತಗೊಂಡಿದ್ದು ಅಂದ್ರೆ ಇದು. ಮದ್ವೆ ಆದ್ಮೇಲೆ ಒಂದು ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ನಾನು ಈ ಸೀರೆ ನಾನು ಉಡ್ಕೊಂಡು ದೇವ್ರಿಗೊಂದು ಉಡ್ತಾನ ಅಂದ್ಬಿಟ್ಟು ಇದೊಂದು ತಗೊಂಡಿದ್ದು. ಮೊನ್ನೆ ನಮ್ಮ ಮಮ್ಮಿ ಕೊಟ್ಟಿದ್ದು. ಸಾಫ್ಟ್ ಸಿಲ್ಕ್ ತರಾನೇ ಇದೆ ಇದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅನ್ಸುತ್ತೆ. ಸುಮ್ಮನೆ ನಮ್ಮ ಮಮ್ಮಿ ಇದು ಕೊಡ್ಬೇಕಲ್ಲ, ಏನೋ ಒಂದು ಬಂದಾಗ ಮಗಳು ಮನೆಗೆ ಅಂದ್ಬಿಟ್ಟು ಇದೊಂದು ಸೀರೆ ಕೊಟ್ಟಿದ್ದು. ಅವಾಗಲ್ಲಿ ಇದನ್ನ ಯೂಟ್ಯೂಬ್ ಅವ್ರು ಯಾರೋ ಕೊಟ್ಟಿದ್ದು. ಇದು ಸಮೀರ್ ಯೂಟ್ಯೂಬ್ ಫ್ಯಾನು ಒಬ್ರು ಕೊಟ್ಟಿದ್ದು. ಆ್ಯಕ್ಚುಲಿ ಅದು ಥ್ಯಾಂಕ್ಸ್ ಸೋ ಮಚ್. ನಾನು ನನ್ನ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಅದು ನಮ್ಮನ್ನ ಐಡೆಂಟಿಫೈ ಮಾಡಿ ನೋಡಿ ಒಂದು ಸ್ಯಾರಿ ಗಿಫ್ಟ್ ಮಾಡೋದಂದ್ರೆ ಇಟ್ಸ್ ನಾಟ್ ಎ ಈಸಿ. ನನಗಂತೂ ತುಂಬಾ ಇಷ್ಟ ಆಯ್ತು ಈ ಕಲರ್. 2-3 ಸೀರೆ ಇಟ್ಕೊಂಡ್ಬಿಟ್ಟವರು, ತೋರಿಸ್ತಾನೆ ಇಲ್ಲ ಅವರು. ತೋರಿಸಿ. ಇದು ರೇಷ್ಮೆನಾ? ಕ್ವಾಲಿಟಿ 97. ಓ, ನಾನು ಹುಟ್ಟಿದ್ದು ನಾನು 97 ಹುಟ್ಟಿದ್ದು. ನೀವು ಹಂಗಾದ್ರೆ 27 ವರ್ಷ ಆಯ್ತಿದ್ದು. 26 ವರ್ಷ ಕರೆಕ್ಟ್. 26 ವರ್ಷ ಆಗೈತೆ. 2000 ಕರೆಕ್ಟ್ 26 ವರ್ಷ ಆಗೈತೆ. ಇದೆಲ್ಲ ಹಳೇದು, ಬೆಲೆ ಎಲ್ಲ ಮರ್ತಾಗಿದೆ. ತುಂಬಾ ಹಳೇದು.
ಬಟ್ ಚೆನ್ನಾಗಿದೆ ಅಲ್ಲ ಕಲರ್ ಇದು. ಅಲ್ಲ ಎಷ್ಟು ಚೆನ್ನಾಗಿ ಐರನ್ ಮಾಡಿ ಇಕ್ಕಿದೀರಾ ನೋಡಿ. ನೋಡಿ ನಾವ್ ಹೆಂಗ್ ಇಟ್ಕೊಂಡಿದೀವಿ, ನೀವ್ ಇಟ್ಕೋತೀರಾ? ಇಲ್ಲ ನಾನು ಇಟ್ಕೊಳ್ಳಲ್ಲ ಬಿಡಿ. ಮಾಡ್ತೀರಾ? ಇಲ್ಲ ಮಾಡಲ್ಲ, ಮಾಡಕ್ ಆಗಲ್ಲ, ಚಾನ್ಸೇ ಇಲ್ಲ ಬಿಡಿ ನಿಮ್ಗೆ. ಓ ಹೌದು, ಇದು ಎಷ್ಟು ಚೆನ್ನಾಗಿದೆ ನೋಡಿ ಬಾರ್ಡರ್ ಅಲ್ಲ, ಸಗದಾಗಿದೆ. ಇಟ್ಕೊಂತೀರಾ ಏನಾದ್ರು? ಕೊಡಿ, ಇಲ್ಲ ಗೌನ್ ಹೊಲ್ಸ್ಕೊತೀನಿ. ಗೌನ್ಗಳು ಹೊಲ್ಸ್ಕೊಂತಾರೆ. ಇದು ನೋಡಿ ಗೈಸ್ ಹೆಂಗಿದೆ ಇದು ಕಾಂಬಿನೇಷನ್. ಅದು ಎಷ್ಟು ವರ್ಷದ ಇದು ಸೀರೆ? ಆಯ್ತು, ಇದೊಂದು 30 ವರ್ಷದ ಮೇಲೆ ಆಗಿತ್ತು. ವಾವ್, 30 ವರ್ಷ ಗೈಸ್. ಸೀರಿಯಸ್ಲಿ ಎಷ್ಟು ಸಖತ್ತಾಗಿದೆ ಅಂದ್ರೆ ಈ ತರ ಇಟ್ಕೊಳ್ಳೋದೇ ಇಲ್ಲ. ಇಲ್ಲ ದೇವರಾಣೆಗೂ ಮೇಂಟೈನ್ ಮಾಡಲ್ಲ. ಮೊನ್ನೆ ತಂದಿದ್ದ ಸೀರೆನೆ ನಾನು ಹೆಂಗಿಟ್ಟಿದ್ದೀನಿ ನನಗೆ ಗೊತ್ತು. ಸೊ ಈ ಸೀರೆ ಬಂದು ನೋಡಿ ಎಷ್ಟು ಸಖತ್ತಾಗಿದೆ. ಈ ಲುಕ್ ಎಲ್ಲ ತುಂಬಾ ನೀಟಾಗಿ, ತುಂಬಾ ಸಖತ್ತಾಗಿ ಮೇಂಟೈನ್ ಮಾಡಿ, ಐರನ್ ಮಾಡಿ ಎಲ್ಲ ಇಟ್ಕೊಂಡಿದ್ದಾರೆ. ನೀಟಾಗಿ ಇಟ್ಕೊಂಡು. ಯಾಕಂದ್ರೆ ಬಿಕಾಸ್ ಅವರಿಗೆ ಸ್ಯಾರೀಸ್ ಮೇಲೆ ತುಂಬಾ ಲವ್ ಇರುತ್ತೆ. ಸೊ ಅದಕ್ಕೆ ಅವ್ರಿಗೆ ಸ್ಯಾರೀಸ್ ಅಂದ್ರೆ ನೀಟ್ ಗಲೀಜಾಗುತ್ತೆ, ಎಣ್ಣೆ ಎಲ್ಲ ಆಗ್ಬಿಡುತ್ತೆ. ಸೊ ಗಲೀಜಾಗುತ್ತೆ ಅಂದ್ಬಿಟ್ಟು ಉಡ್ಕೊಳಕ್ಕೆ ಮನ್ಸ್ ಬರಲ್ಲ. ಮತ್ತೆ ಏನಿಗೆ ತಗೋತೀರಾ ಸೀರೆನ? ಕಣ್ಣಲ್ಲಿ ನೋಡಿದ್ರೆ ಆಸೆ ಆಗುತ್ತೆ. ಓ ಈ ತರ ತಗೊಳ್ಳೋದಷ್ಟೇ. ನಿಮ್ಗೆ ನೆಕ್ಸ್ಟ್ ಪಾರ್ಟ್ 2 ಬೇಕು ಅಂದ್ರೆ ಹಳೆ ಸ್ಯಾರೀಸ್, ನಮ್ಮ ಅತ್ತೆದು ಇವ್ರದ್ದು ಇನ್ನೂ ಹಳೇದು ಯಾವ್ದೇದಿದೆ ಎಲ್ಲಾ ಸ್ಯಾರೀಸ್ ನಿಮ್ಗೆ ತೋರಿಸ್ತೀನಿ. ನನ್ನ ಗಂಡ ರೆಡ್ ಕೂಚಪ್ಪಲ್ಲಿ ಸ್ಯಾರಿ ಅಂತ, ಅದು ಇನ್ನೂ ಇಟ್ಕೊಂಡಿದ್ದೀನಿ. 94ದು ಅದಿನ್ನೂ ಇದೆ. ಅದು ಮತ್ತೆ ಇನ್ನೊಂದು ಅದೇನೋ ಹೇಳ್ತಾರಲ್ಲ ಎಲ್ಲರಿಗೂ, ತಾಯಿ ಕೊಡಿಸುವ ಈ ಸೀರೆ. ನಂಗೆ ಆಕ್ಚುಲಿ ಅವ್ರು ಹೇಳಿದ ತಕ್ಷಣ ಇಬ್ರದ್ದು ಹಸ್ಬೆಂಡ್ ಅದಲ್ಲ. ಸೊ ಅದಕ್ಕೆ ಅದು ನಂಗೆ ಆ ಸಾಂಗ್ ಜ್ಞಾಪನ ಬಂತು. ಸೊ ನಿಮ್ಗೆ ಆ ತರ ಏನಾದ್ರು ಇದ್ರೆ ಕಮೆಂಟ್ ಹಾಕಿ. ಸೊ ನೋಡೋಣ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಇದು. ಸೊ ಗೈಸ್, ನನ್ನ ಸೀರೆ ಬಂದು ಹುಟ್ಟಿರೋದು ಯಾವಾಗಿದ್ದು, ಆಕ್ಚುಲಿ ನಮ್ಮ ಹಸ್ಬೆಂಡ್ ಪ್ರಶಾಂತ್ ಮಾತುಕತೆ ಎಲ್ಲ ಆಗಿತ್ತು ಅನ್ಸುತ್ತೆ. ಸೊ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಪಾರ್ಟ್ ಟೈಮ್ ಕೆಲ್ಸಕ್ಕೆ. ಅವ್ರಿಗೆ ಹೇಳ್ದೆ ಈ ತರ ನಮ್ಗೆ ನಮ್ಮ ಮನೇಲಿ ಬಂದು ಮಾತುಕತೆ ಎಲ್ಲ ಆಗಿದ್ದು. ಸೊ ಎಂಗೇಜ್ಮೆಂಟ್ ಇದೆಲ್ಲ ನಡೀತಾ ಐತೆ, ಮದುವೆ ಫಿಕ್ಸ್ ಆಗುತ್ತೆ ಅಂತ ನಾನು ಅವ್ರಿಗೆ ಫಸ್ಟ್ ಹೇಳಿದ್ದು ನನ್ನ ಲೈಫಲ್ಲಿ. ಅವ್ರು ತುಂಬಾ ಸ್ಪೆಷಲ್ ನನಗೆ. ಸೊ ಅವ್ರಿಗೆ ಹೇಳಿದ ತಕ್ಷಣ ನನಗೆ ಅವರು ಫಸ್ಟ್ ಗ್ರೀನ್ ಸೀರೆ ಕೊಡಬೇಕು, ಮದುವೆ ಫಿಕ್ಸ್ ಆಗ್ತಿದೆ ಅಂದ್ಬಿಟ್ಟು ಇದೊಂದು ಸೀರೆ ಕೊಟ್ಟಿದ್ರು. ಇನ್ನೂ ಇಟ್ಕೊಂಡಿದ್ದೀನಿ. ಆಯ್ತು ಒಂದು 5 ಇಯರ್ಸ್ ಆಯ್ತು ಅನ್ಸುತ್ತೆ. ಇಲ್ಲ, ನಾನು ನನ್ನ ಹಸ್ಬೆಂಡ್ ಕಮಿಟ್ ಆಗಿ 4 ಇಯರ್ಸ್ ಆಯ್ತು. ಸೊ ಅದಕ್ಕೆ ಇದು 4 ಇಯರ್ಸ್ ಸ್ಯಾರಿ. ಇದು ಎಷ್ಟು ಚೆನ್ನಾಗಿದೆ. ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಹೆಂಗಿತ್ತು ನಮ್ಮ ಒಂದು ಸ್ಯಾರಿ ಕಲೆಕ್ಷನ್ಸ್, ಸ್ಯಾರಿ ಮೆಮೊರೀಸ್ ಹೆಂಗಿರುತ್ತೆ. ನಂದು ಕಮ್ಮಿ ಇರುತ್ತೆ. ಸೊ ನಮ್ಮ ಅತ್ತೇದಂತೂ ಸಖತ್ತಾಗಿರುತ್ತೆ ಸ್ಯಾರಿ ಮೆಮೊರೀಸ್ ಎಲ್ಲ. ಸೊ ನಿಮ್ಗೆ ಇನ್ನೂ ಬೇಕು ಅಂದ್ರೆ ಇವ್ರದ್ದೊಂದು 50-70 ಸ್ಯಾರಿ ಇದೆ ಇರುತ್ತೆ. ಒಂದೊಂದು 70 ಸ್ಯಾರೀಸ್ದು ಮೆಮೊರೀಸ್ ಹೇಳ್ತಾರೆ. ಇವ್ರದ್ದೊಂದು 50 ಸ್ಯಾರಿ ಇದೆ ಅಂತೆ. ಸೊ ಅವ್ರದ್ದು ಮೆಮೊರೀಸ್ ಹೇಳ್ತಾರೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಬೇಕು ಅಂದ್ರೆ ಪಾರ್ಟ್ 2 ಕಮೆಂಟ್ ಮಾಡಿ.